ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಹವ್ಯಕ ಪಾಕಶಾಲೆಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ದಿವಸ ಮೂಲವ್ಯಾಧಿ ಅನ್ನುವಂತಹ ಮಹಾಮಾರಿ ರೋಗವನ್ನು ಮನೆ ಮದ್ದಿನಿಂದ ಹೇಗೆ ಗುಣಪಡಿಸೋದು ಅಂತ ತೋರಿಸ್ತಾ ಇದ್ದೀನಿ. ನಮ್ಮ ಹಳೆಯ ಕಾಲದಲ್ಲಿ ಅಜ್ಜ ಅಜ್ಜಿ ಅಂದ್ರೆಲ್ಲ ಯೂಸ್ ಮಾಡ್ತಿದ್ದಂತಹ ಈ ಹೋಮ್ ರೆಮಿಡಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಿಮಗೂ ಸಹ ಇದು ತೊಂದರೆ ಇತ್ತು ಅಂತಂದರೆ ತುಂಬಾ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸರ್ವೇ ಸಾಮಾನ್ಯವಾಗಿ ನೀವು ಕೇಳಿರಬಹುದು ನಾಚಿಕೆ ಮುಳ್ಳು ಅಥವಾ ಮುಟ್ಟಿದರೆ ಮುನಿ ಅನ್ನುವಂತಹ ಒಂದು ಸಸ್ಯ. ಈ ಸಸ್ಯವನ್ನು ನಾನೀಗ ನನ್ನ ಗಾರ್ಡನಲ್ಲಿ ಬೆಳೆದಿರುವಂತಹ ಸಸ್ಯವನ್ನು ತೋರಿಸ್ತಾ ಇರುವಂಥದ್ದು. ಇದನ್ನು ಬೇರು ಮತ್ತು ಸ್ವಲ್ಪ ಭಾಗದ ಕಾಂಡವನ್ನು ಸಹ ನಾವು ತಗೊಳ್ಬೇಕಾಗತ್ತೆ. ನಾನೀಗ ತೋರಿಸ್ತಾ ಇದ್ದೀನಲ್ಲ ಹಾಗೆ. ಈಗ ಸ್ಕ್ರೀನ್ ಮೇಲೆ ಚಿತ್ರವನ್ನು ಹಾಕಿದ್ದೀನಿ. ಅದರಲ್ಲಿ ಪಿಂಕ್ ಕಲರ್ನ ಹೂಗಳು ಬಿಡುತ್ತೆ ನೋಡಿ. ಈ ಥರದ ಈ ಸಸ್ಯವನ್ನು ತಂದು ನಾನಿಲ್ಲಿ ವಿಡಿಯೋಕ್ಕೋಸ್ಕರ ಒಂದು 8ರಿಂದ 10 ಗಿಡಗಳಷ್ಟನ್ನು ನಾನೀಗ ತಗೊಂಡಿದ್ದೀನಿ. ಒಮ್ಮೆ ಕಷಾಯ ಗಂಜಿ ಎಲ್ಲ ಮಾಡ್ಕೊಳ್ಬೇಕಾದ್ರೆ ಒಂದು 5ರಿಂದ 6 ಗಿಡ ಆದರೂ ಬೇಕಾಗುತ್ತೆ, ಮತ್ತು ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದನ್ನು ನೋಡಿ, ಈ ಥರ ತುಂಬ ಅಂದರೆ ತುಂಬ ಇದರಲ್ಲಿ ಮುಳ್ಳು ಕೂಡ ಇರುತ್ತೆ. ಆದಷ್ಟು ಜಾಗ್ರತೆಯಲ್ಲಿ ಹುಷಾರಾಗಿ ಮಾಡ್ಕೊಳ್ಬೇಕು. ಇದರ ಬೇರು ಮಾತ್ರ ನಮಗೆ ಬೇಕಿರುವಂಥದ್ದು, ಬೇರು ಮತ್ತು ಸ್ವಲ್ಪ ಕಾಂಡದ ಭಾಗ. ಈಗ ಗಿಡ ಸಮೇತ ನಾನೀಗ ತಗೊಂಡು ಹೋಗಿ ನೀರಲ್ಲಿ ಹಾಕಿ ತೊಳಿತೀನಿ ಫಸ್ಟು. ಮತ್ತೆ ನಾವು ಕಟ್ ಮಾಡ್ಕೊಳ್ಳೋಣ. ಅದರ ಕಾಂಡವನ್ನು ಸಹ ಒಂದು ಸ್ವಲ್ಪ ತೆಗೆಯೋದಕ್ಕೆ ಇರೋದ್ರಿಂದ ಆದಷ್ಟು ಗಿಡ ಬೇಕಾಗತ್ತೆ ನಮಗೆ. ಈಗ ಚೆನ್ನಾಗಿ ತೊಳೆದಾದ ನಂತರ ಇದನ್ನು ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ. ನೀಟಾಗಿ ತೊಳ್ಕೊಳ್ಳಿ. ಒಂದು 3ರಿಂದ 4 ಸರಿ ಆದರೂ ಒಳ್ಳೆ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ಒಮ್ಮೆ ನೀರು ತೊಳೆದದನ್ನು ಚೆಲ್ಲಿ ಮತ್ತೊಂದು ನೀರನ್ನು ಹಾಕಿ ಚೆನ್ನಾಗಿ ತೊಳ್ಕೊಂಡು ತರಬೇಕು. ಈ ಮೂಲವ್ಯಾಧಿ ಅನ್ನುವಂತಹ ಈ ರೋಗದ ಲಕ್ಷಣವನ್ನು ನಾವು ಹೇಳೋದು ಅಂತಾದರೆ, ಮಲ ವಿಸರ್ಜಿಸುವಾಗ ರಕ್ತ ಹೋಗ್ತಿರುತ್ತೆ ಮತ್ತು ತೀವ್ರತರವಾದಂತಹ ನೋವಿನಿಂದ ಕೂಡಿರುತ್ತೆ. ಅದಕ್ಕೆ ಎಲ್ಲ ಈ ನಾಚಿಕೆ ಮುಳ್ಳು ಅಥವಾ ಈ ಮುಟ್ಟಿದರೆ ಮುನಿ ಅನ್ನುವಂತಹ ಗಿಡದ ಬೇರು ಮತ್ತು ಕಾಂಡವನ್ನು ಇವತ್ತು ನಾನು ಕಷಾಯದ ರೂಪದಲ್ಲಿ ಯಾವ ಥರ ಸೇವನೆ ಮಾಡ್ಬೋದು ಮತ್ತು ಅದರ ಗಂಜಿಯನ್ನು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಅನ್ನದ ಜೊತೆಗೆ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ಇದು ಹೇಗೆ ಮಾಡೋದು ಈ ಪ್ರೋಸೆಸ್ಸನ್ನೆಲ್ಲ ಅಂತ ನಾನು ಇವತ್ತು ಸ್ಟೆಪ್ ಬೈ ಸ್ಟೆಪ್ಪು ಹೇಳ್ತಾ ಹೋಗ್ತೀನಿ. ತುಂಬ ಹಳೆಯ ಕಾಲದಲ್ಲಿ ಇದೇ ರೀತಿಯಾದಂತಹ ಮನೆ ಮದ್ದನ್ನು ಮಾಡ್ತಿದ್ರು. ಎಲ್ಲಿಗೂ ಹೊರಗಡೆ ಎಲ್ಲ ಹೋಗಿ ಯಾವುದೇ ಸರ್ಜರಿಗೂ ಕೂಡ ಒಳಗಾಗ್ತಿರಲಿಲ್ಲ. ಇದನ್ನೇ ಮಾಡಿಕೊಳ್ಳುವಂಥದ್ದು. ನಾನಿಲ್ಲಿ ಒಂದು ಗಿಡವನ್ನು ಈಗ ತೋರಿಸ್ತೀನಿ, ಯಾವ ಥರ ಕಟ್ ಮಾಡೋದು, ಕಾಂಡವನ್ನು ಆಮೇಲೆ ಬೇರನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇನ್ನು ಇದನ್ನು ನಂತರ ಮಿಕ್ಸಿ ಜಾರಲ್ಲಿ ಹಾಕಿ ಫೈನಾಗಿ ಪುಡಿ ಮಾಡಿಕೊಳ್ಳುವಂಥದ್ದು. ಅಂದರೆ ತುಂಬ ಸುಲಭ ಆಗುತ್ತೆ ಅಂತ ಅಷ್ಟೇ. ಅದರ ಬದಲಾಗಿ ನೀವು ಕುಟಾಣಿ ಕಲ್ಲಲ್ಲಿ ಹಾಕಿ ಜಜ್ಜಿ ಕೂಡ ಇದನ್ನು ಉಪಯೋಗಿಸ್ಬೋದು. ಬಟ್ ಈಗೆಲ್ಲ ಕೆಲಸ ತುಂಬ ಸುಲಭ ಆಗಲಿ ಅಂತ ಮಿಕ್ಸಿ ಜಾರಲ್ಲಿ ಹಾಕಿದರೆ ಬೇಗನೆ ಫೈನಾಗಿ ಪುಡಿ ಆಗುತ್ತೆ. ಈಗಾಗಲೇ ನೋಡಿ, ಬೇರನ್ನು ಒಂದು 3ರಿಂದ 4 ಪೀಸ್ ಆಗುವಷ್ಟು ಕಟ್ ಮಾಡಿದ ನಂತರ ಕಾಂಡದ ಭಾಗವನ್ನು ಹಾಗೆ 1 ಇಂಚು ಉದ್ದಕ್ಕೆ ಹೀಗೆ ಕಟ್ ಮಾಡ್ಕೊಳ್ಳಿ. ಮಿಕ್ಸಿಯಲ್ಲಿ ರುಬ್ಬೋದಕ್ಕೆ ಸುಲಭ ಆಗುವ ಥರ ಕಟ್ ಮಾಡಿದರೆ ಆಯಿತು. ನೋಡಿ, ಈ ಥರನೇ ಮಾಡ್ಕೊಳ್ಳಿ. ಕಾಂಡದ ಭಾಗವನ್ನು ಜಾಸ್ತಿ ಹಾಕೋದು ಅಂತ ಬೇಡ. ಒಂದು ಗಿಡದಲ್ಲಿ ಒಂದು ಸ್ವಲ್ಪ ಒಂದು 4 ಪೀಸ್ ಆಗುವಷ್ಟು ಉದ್ದಕ್ಕೆ ಹಾಕಿದರೆ ಸಾಕಾಗತ್ತೆ. ಈಗ ಪ್ರತಿಯೊಂದು ನಾಚಿಕೆ ಮುಳ್ಳಿನ ಗಿಡವನ್ನು ಕೂಡ ಅದೇ ರೀತಿಯಾಗಿ ಕಟ್ ಮಾಡ್ಕೊಳ್ಳೋಣ. ಒಂದು ದಿವಸಕ್ಕೆ ನಮಗೆ ಎಷ್ಟು ಬೇಕು ಅಷ್ಟನ್ನು ನಾನು ಮಾತ್ರ ಇವತ್ತಿಲ್ಲಿ ಮಾಡುವಂಥದ್ದು. ಈಗ ನೋಡಿ, ಇದರ ಎಲೆಯನ್ನು ಸಮೇತ ನಾನು ತೋರಿಸ್ತಾ ಇದ್ದೀನಿ. ಬಟ್ ಇವತ್ತು ನಾನು ಎಲೆಯನ್ನು ಹಾಕೋದಕ್ಕೆ ಅಂತ ಹೋಗಿಲ್ಲ. ಜಸ್ಟ್ ಇಷ್ಟೇ ಬೇರು ಮತ್ತು ಸ್ವಲ್ಪ ಭಾಗದ ಕಾಂಡವನ್ನು ಹಾಕಿದ್ದೀನಿ. ಈಗ ಒಂದು ದಿವಸಕ್ಕೆ ನೀವು ಮಾಡ್ತೀರಿ ಅಂತ ಆದರೆ ಒಂದು 3ರಿಂದ 4 ಗಿಡಗಳಾಗುವಷ್ಟನ್ನು ತಗೊಂಡ್ರೆ ಸಾಕು. ಕಾಂಡ ಮತ್ತು ಬೇರನ್ನು ಕಟ್ ಮಾಡಿಕೊಂಡು ಹಾಕ್ಕೊಂಡ್ರೆ ಸಾಕಾಗತ್ತೆ. ಒಂದು ಹಿಡಿ ಆಗುವಷ್ಟು ನಮಗೆ ಸಿಗಬೇಕು. ಅಷ್ಟು ಸಿಕ್ಕಿದರೆ ಕಷಾಯ ಮತ್ತು ಗಂಜಿಯನ್ನು ಮಾಡಿಕೊಳ್ಬಹುದು. ನಾನಿಲ್ಲಿ ತಗೊಂಡಿರುವಂತಹ ಈ ಎಲ್ಲ ಗಿಡದ ಬೇರು ಮತ್ತು ಕಾಂಡವನ್ನು ಕಟ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಉಳಿದಿರುವಂತಹ ಭಾಗ ಏನಿದೆ ನೋಡಿ, ಅದನ್ನು ನಾನೀಗ ತೆಗೆದು ತೋರಿಸ್ತಿದ್ದೀನಿ. ನೋಡಿ, ಈ ಥರದ ಪೋರ್ಷನನ್ನು ಬಿಸಾಕ್ಬೋದು. ಎಲೆ ಮತ್ತು ಮೇಲೆ ಇರುವಂತಹ ಪೋರ್ಷನನ್ನೆಲ್ಲ ಹಾಕೋದಕ್ಕೆ ಅಂತ ಹೋಗಬೇಡಿ. ಜಸ್ಟ್ ಕಾಂಡದ ಭಾಗವನ್ನು ಸ್ವಲ್ಪ ಹಾಕೋದು ಮತ್ತು ಬೇರು ಇಷ್ಟಿದ್ರೆ ಸಾಕಾಗತ್ತೆ. ಮೇಯ್ನಾಗಿ ನಮಗೆ ಬೇರು ಮತ್ತು ಕಾಂಡ ಒಂದು ಸ್ವಲ್ಪ ಭಾಗದ ಅಷ್ಟು ಮಾತ್ರ ಬೇಕಿರೋದು. ಅದರಲ್ಲೇ ತುಂಬ ಪವರ್ಫುಲ್ ಆದಂತಹ ಸತ್ವ ಇರುವಂಥದ್ದು. ಈಗ ತುಂಬ ಉದ್ದಕ್ಕಾಗಿತ್ತು ಅಂತಂದರೆ ಅವೆಲ್ಲವನ್ನು ಕಟ್ ಮಾಡಿಕೊಂಡು ತಿರ್ಗಾ ಮಿಕ್ಸಿ ಜಾರಿಗೆ ಹಾಕಬೇಕು. ಅಂದರೆ ಇದು ಬ್ಲೇಡಿಗೆಲ್ಲ ಒಂದು ಸ್ವಲ್ಪನೂ ಸಿಗಬಾರ್ದು. ಆ ಥರ ನಾವು ಮಾಡ್ಕೊಳ್ಬೇಕಾಗತ್ತೆ. ಒಂದು ಸ್ವಲ್ಪ ಹುಷಾರಾಗಿ ಇದನ್ನು ಮಿಕ್ಸಿಯನ್ನು ಆನ್ ಆಫ್ ಮಾಡ್ತಾ ಗ್ರೈಂಡ್ ಮಾಡಿದರೆ ತುಂಬ ಚೆನ್ನಾಗಿ ಪುಡಿ ಕೂಡ ಆಗುತ್ತೆ. ಈಗ ಇನ್ನೊಮ್ಮೆ ನಾನೀಗ ಮಿಕ್ಸಿ ಜಾರಿಗೆ ಹಾಕಬೇಕಾದ್ರೂ ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ.
ಈಗಾಗಲೇ ನಾಚಿಕೆ ಮುಳ್ಳನ್ನೆಲ್ಲ ಕಟ್ ಮಾಡಿ ಮಿಕ್ಸಿ ಜಾರ ಒಳಗಡೆ ಹಾಕಿದ್ದಾಯಿತು. ನಂತರ ಇದಕ್ಕೆ ಹಾಕುವಂಥದ್ದು ಜೀರಿಗೆಯನ್ನು ತಗೊಳ್ಬೇಕಿಲ್ಲಿ. ನಾನೀಗ 2 ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಯೂಸ್ ಮಾಡ್ತಾ ಇದ್ದೀನಿ. ನಾನು ತಗೊಂಡಿರುವಂತಹ ಕ್ವಾಂಟಿಟಿಗೆ ಸರಿಯಾಗಿ 2 ಸ್ಪೂನ್ ಬೇಕಾಗುತ್ತೆ. ಈಗ ಮಿಕ್ಸಿ ಜಾರಿಗೆ ಇದನ್ನು ಹಾಕ್ಕೊಳ್ಬೇಕಾಗತ್ತೆ. ಅದಕ್ಕಿಂತ ಮುಂಚೆ ನೀಟಾಗಿ ಒಮ್ಮೆ ತೊಳ್ಕೊಳ್ಳೋಣ. ಪ್ರತಿಯೊಂದನ್ನು ಹಾಗೆಯೇ ನಾವು ಈ ಥರ ಕಷಾಯ ಅಥವಾ ಗಂಜಿ ಎಲ್ಲ ಮಾಡ್ಕೊಳ್ಬೇಕಾದ್ರೆ ಚೆನ್ನಾಗಿ ತೊಳ್ಕೊಂಡ್ರೆ ಒಳ್ಳೆಯದು. ಈಗ ತೊಳೆದಿರುವಂತಹ ಈ ಜೀರಿಗೆಯನ್ನು ನಾವು ಮಿಕ್ಸಿ ಜಾರಲ್ಲಿ ಹಾಕಿಟ್ಟಂತಹ ನಾಚಿಕೆ ಮುಳ್ಳಿನ ಬೇರಿಗೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇವೆರಡನ್ನು ಸಹ ನಾವು ನೀರೆಲ್ಲ ಹಾಕದೇ ರುಬ್ಕೊಳ್ಬೇಕು. ನಾನು ಆಗಲೇ ಹೇಳಿದಂತೆ ಪಲ್ಸ್ ಮೋಡಲ್ಲಿ ಇಟ್ಟು ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಆನ್ ಆಫ್ ಮಾಡ್ತಾ ಮಿಕ್ಸಿಯನ್ನು ರನ್ ಮಾಡ್ಕೊಳ್ಳಿ. ಒಮ್ಮೆಲೆ ಹಾಕೋದಕ್ಕೆ ಅಂತ ಹೋಗಬೇಡಿ, ಜಾಮ್ ಆಗಿಬಿಡುತ್ತೆ ಆಮೇಲೆ. ಈಗ ರುಬ್ಬಿ ಆದ ನಂತರ ತೋರಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ಸ್ವಲ್ಪ ಇದು ಹಾಗೇ ಇರುತ್ತೆ ಬೇರೆಲ್ಲ. ನಿಮಗೆ ಆಗುತ್ತೆ ಅಂತಂದರೆ ಕುಟಾಣಿಯಲ್ಲಿ ಹಾಕಿ ಕುಟ್ಟಿ ಪುಡಿ ಮಾಡ್ಕೊಳ್ಬಹುದು. ಬಟ್ ಹಾಗೇ ಇದ್ದರೂ ಅಡ್ಡಿ ಇಲ್ಲ. ನೋಡಿ ಇಷ್ಟು ನುಣ್ಣಗಾಗಿದೆ. ರುಬ್ಬಿದಂತಹ ಈ ನಾಚಿಕೆ ಮುಳ್ಳು ಬೇರು ಮತ್ತು ಕಾಂಡವನ್ನು ಏನಿದೆ ನೋಡಿ, ಇನ್ನು ಕಷಾಯ ಮತ್ತು ಗಂಜಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ನೀವು ಬೆಳಗ್ಗಿನ ಹೊತ್ತು ಇದನ್ನು ಕಷಾಯದ ರೂಪದಲ್ಲಿ ಉಪಯೋಗಿಸ್ಬೋದು. ಸಂಜೆ ಹೊತ್ತು ಗಂಜಿ ರೂಪದಲ್ಲಾದರೂ ಉಪಯೋಗಿಸ್ಬೋದು. ಅಥವಾ ಬೆಳಗ್ಗೆ ಸಹ ಗಂಜಿ ತಗೊಳ್ಬೋದು. ಈಗ 1/4 ಕಪ್ ಆಗುವಷ್ಟು ಮೆಷರ್ಮೆಂಟ್ ಕಪ್ಪಿಂದ ಬೆಳ್ತಿಗೆ ಅಕ್ಕಿಯನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಅದನ್ನು ತೊಳ್ಕೊಳ್ಳೋಣ. ಮೊದಲಿಗೆ ಗಂಜಿಯನ್ನು ಮಾಡ್ಕೊಳ್ಳೋಣ. ಆಮೇಲೆ ಕಷಾಯವನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ಗಂಜಿಗೆ 1.5 ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಳ್ಳಿ. ಮತ್ತೆ ಬೇಕು ಅಂದರೆ ಹಾಕ್ಕೊಳ್ಬೋದು. ಈಗ ನೀರು ಹಾಕಿಟ್ಟಂತಹ ಈ ಅಕ್ಕಿಯನ್ನು ಒಂದು ಸೈಡಲ್ಲಿ ಇಟ್ಟಿರೋಣ. ಇನ್ನು ಫೈನಾಗಿ ಪುಡಿ ಮಾಡಿದಂತಹ ಈ ನಾಚಿಕೆ ಮುಳ್ಳಿನ ಬೇರು ಮತ್ತು ಕಾಂಡ ಏನಿದೆ ಅಲ್ಲ, ಅದನ್ನು ಈ ಥರ ಕಾಟನ್ ಬಟ್ಟೆಯನ್ನು ತಗೊಂಡು ಅದರ ಮೇಲೆ ಹಾಕ್ಕೊಂಡು ನಾವೀಗ ಗಂಟನ್ನು ಕಟ್ಕೊಳ್ಬೇಕು. ಸಣ್ಣದಾಗಿರುವಂತಹ ಒಂದು ಕಾಟನ್ ಬಟ್ಟೆಯನ್ನು ತಗೊಳ್ಳಿ. ತುಂಬ ದೊಡ್ಡದಂತ ಬೇಕಂತಿಲ್ಲ. ಈಗ ಅದರ ಮೇಲೆ ನಾವು ರುಬ್ಬಿ ಇಟ್ಟಂತಹ ಈ ನಾಚಿಕೆ ಮುಳ್ಳಿನ ಪೌಡರ್ ಏನಿದೆ ಅಥವಾ ಪುಡಿ ಏನಿದೆ ಅದನ್ನು ಹಾಕ್ಕೊಳ್ಬೇಕು. ಒಂದು ಅರ್ಧ ಹಿಡಿ ಆಗುವಷ್ಟು ಹಾಕಿದರೆ ಸಾಕಾಗುತ್ತೆ. ಇನ್ನು ಇದನ್ನು ಗಂಟನ್ನು ಕಟ್ಕೊಳ್ಬೇಕು. ನಾನಿಲ್ಲಿ ತಗೊಂಡಿರೋದು ಒಂದು ಅರ್ಧ ಹಿಡಿ ಆಗುವಷ್ಟು ನೋಡಿ. ಕೈಯಲ್ಲಿ ಈ ಥರ ಹಿಡಿದಾಗ ಅರ್ಧ ಹಿಡಿ ಆಗುವಷ್ಟು ಅಂತ ಅಷ್ಟು ತಗೊಂಡ್ರೆ ಸಾಕಾಗುತ್ತೆ. ಇನ್ನು ಸಣ್ಣದಾಗಿ ಇದನ್ನು ಗಂಟನ್ನು ಕಟ್ಕೊಳ್ಳೋಣ. ತುಂಬ ಟೈಟಾಗಿ ಕಟ್ಟೋದು ಅಂತ ಬೇಕಿಲ್ಲ. ಮೀಡಿಯಮಲ್ಲಿ ಲೂಸಾಗಿ ಇರಲಿ. ಇದು ನೋಡಿದ್ರಲ್ವಾ, ಇಷ್ಟು ಪುಟ್ಟದಾಗಿ ಇರಲಿ ಗಂಟು. ಇನ್ನು ನಾವಾಗಲೇ ತೊಳೆದಿಟ್ಟಂತಹ ಅಕ್ಕಿ ಏನಿದೆ ನೋಡಿ, ಪಾತ್ರೆಗೆ ನೀರು ಹಾಕಿ ಇಟ್ಕೊಂಡಿದ್ದೀವಲ್ಲ, ಅದಕ್ಕೆ ಈ ಕಟ್ಟಿರುವಂತಹ ಗಂಟನ್ನು ಹಾಕ್ಕೊಳ್ಬೇಕು. ಇನ್ನು ಅನ್ನ ಬೇಯ್ತಾ ಬಂದ ಹಾಗೆಯೇ ಇದರ ಸತ್ವ ಎಲ್ಲ ಬಿಟ್ಕೊಳ್ಳುತ್ತೆ. ತುಳಿದಿರುವಂತಹ ಅಕ್ಕಿಗೀಗ ಹಾಕಿದ್ದೀನಿ. ಇನ್ನು ಬೇಯೋದಕ್ಕೆ ಇಡೋಣ ಒಂದು ಸೈಡಲ್ಲಿ. ಈಗ ಇನ್ನೊಂದು ಸೈಡಲ್ಲಿ ಕಷಾಯವನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ಮಿಕ್ಸಿ ಜಾರಲ್ಲಿ ಹಾಕಿ ನಾವು ರುಬ್ಬಿದಂತಹ ಉಳಿದಿರುವಂತಹ ಪುಡಿ ಏನಿದೆ ನೋಡಿ, ನಾಚಿಕೆ ಮುಳ್ಳಿದ್ದು, ಅದನ್ನು ಈಗ ಇನ್ನೊಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ನಂತರ ಇದಕ್ಕೆ ನೀರನ್ನು ಹಾಕ್ಕೊಳ್ಬೇಕು. 2 ಲೋಟ ಆಗುವಷ್ಟಾದರೂ ನೀರನ್ನು ಹಾಕ್ಕೊಳ್ಬೇಕು. ಅದನ್ನು ನಾವು 1 ಲೋಟಕ್ಕೆ ಇಳಿಸ್ಕೊಳ್ಬೇಕಾಗತ್ತೆ. ಈಗ ಒಂದು ಸೈಡ್ ಅನ್ನ ಬೇಯ್ತಾ ಇದೆ, ಇನ್ನೊಂದು ಸೈಡ್ ಕಷಾಯ ಕೂಡ ಕುದೀತಾ ಇದೆ. ಅದು ಅರ್ಧದಷ್ಟಕ್ಕೆ ಮಾಡ್ಕೊಳ್ಬೇಕಾಗತ್ತೆ ಕಷಾಯವನ್ನು. ಈಗ ಇದು ಬೇಯ್ತಾ ಇದೆ ನೋಡಿ, ಅದರ ಸತ್ವ ಎಲ್ಲ ಬಿಟ್ಕೊಳ್ತಾ ಬರ್ತಾ ಇದೆ ಗಂಜಿಯಲ್ಲಿ. ನೀವು ಅನ್ನವನ್ನು, ಕುಚ್ಚಿಗೆ ಅನ್ನವನ್ನು ನೀವು ಉಪಯೋಗ ಮಾಡ್ತೀರಿ ಅಂತಾದರೆ ಅದನ್ನು ಸಹ ಮಾಡಿ ಊಟ ಮಾಡ್ಬೋದು. ತುಂಬಾ ಒಳ್ಳೆಯದಾಗತ್ತೆ. ಈಗ ಕಷಾಯ ನೋಡ್ಬೋದು, ಅರ್ಧದಷ್ಟಕ್ಕೆ ಇಳಿಸಿದ್ದೀನಿ. ಒಂದು 5 ನಿಮಿಷ ಆದರೂ ತುಂಬ ಲೋ ಫ್ಲೇಮಲ್ಲೇ ಕುದಿಸಿದ್ರೆ ಸಾಕಾಗುತ್ತೆ. ಚೆನ್ನಾಗಿ ಅದು ಸತ್ವ ಎಲ್ಲ ಬಿಟ್ಕೊಂಡಿರುತ್ತೆ. ಈಗ ಉರಿಯನ್ನು ಆಫ್ ಮಾಡ್ಕೊಂಡಿದ್ದೀನಿ ಕಷಾಯದ್ದು. ನಂತರ ಇದನ್ನು ಶೋಧಿಸ್ಕೊಳ್ಳೋಣ. ಇನ್ನು ಸೇವನೆ ಹೇಗೆ ಮಾಡಬೇಕಪ್ಪ ಅಂತಂದರೆ, ಇದನ್ನು ಖಾಲಿ ಹೊಟ್ಟೆಯಲ್ಲಿ ಒಂದು ಅರ್ಧ ಲೋಟದಷ್ಟಾಗುವಷ್ಟು ತಗೊಳ್ಬೇಕು. ಯಾವುದಾದ್ರೂ ಒಂದನ್ನು ನೀವು ತಗೊಳ್ಳಿ. ಒಂದು ಗಂಜಿ ಅಥವಾ ಕಷಾಯ. ಅಥವಾ ನೀವು ಮಾರ್ನಿಂಗ್ ಕಷಾಯ ಕುಡಿತೀರಿ ಅಂತಾದರೆ ಸಂಜೆ ಹೊತ್ತು ಗಂಜಿಯನ್ನು ಸೇವನೆ ಮಾಡಬಹುದು. 2ರಲ್ಲಿ ಒಂದನ್ನು ನೀವು ಆಯ್ಕೆ ಮಾಡಿಕೊಳ್ಳಿ. ಈಗಾಗಲೇ ಸರಿಯಾಗಿ ಬೆಂದ ನಂತರ ಗಂಜಿಯನ್ನು ತೋರಿಸ್ತಾ ಇರುವಂಥದ್ದು. ಇನ್ನು ಅದರಲ್ಲಿ ಹಾಕಿರುವಂತಹ ಗಂಟೇನಿದೆ ನೋಡಿ, ನಾವು ನಾಚಿಕೆ ಮುಳ್ಳಿನ ಗಂಟಿದೆಯಲ್ಲ, ಅದನ್ನು ಹೊರಗಡೆ ತೆಗೆಯೋಣ. ಈಗಾಗಲೇ ಸರಿಯಾಗಿ ಬೆಂದ ನಂತರ ಅದರ ಸತ್ವ ಕೂಡ ಬಿಟ್ಕೊಂಡಿರುತ್ತೆ. ಅದರ ಕಲರ್ ನೋಡ್ಬೋದು ನೀವು, ಗಂಜಿದ್ದು ಒಂಥರ ಗ್ರೀನ್ ಕಲರಲ್ಲಿ ನಮಗೆ ಗೋಚರ ಆಗುತ್ತೆ. ಇನ್ನು ಗಂಜಿ ಅಂತ ಆಗುವಾಗ ಲಾಸ್ಟಲ್ಲಿ ಇದಕ್ಕೆ ನೀವು ತೆಂಗಿನಕಾಯಿ ಹಾಲನ್ನಾದರೂ ಹಾಕ್ಕೊಳ್ಬೋದು ಅಥವಾ ಹಸುವಿನ ಹಾಲನ್ನಾದರೂ ಹಾಕ್ಕೊಳ್ಬೋದು. ನಾನಿಲ್ಲಿ ಹಸುವಿನ ಹಾಲನ್ನು ಹಾಕ್ತಾಯಿದ್ದೀನಿ. 2ರಲ್ಲಿ ಒಂದನ್ನಾದರೂ ಯಾವುದನ್ನಾದರೂ ಹಾಕ್ಕೊಳ್ಳಿ. ತುಂಬ ತಿನ್ನೋದಕ್ಕೆ ಸ್ವಲ್ಪ ಸುಲಭ ಆಗುತ್ತೆ ಅಂತ ಅಷ್ಟೇ. ಅಂದರೆ ಚೊಗರಿನ ಅಂಶ, ಸ್ವಲ್ಪ ಕನರಿನ ಅಂಶ ಎಲ್ಲ ಇರೋದ್ರಿಂದ ಊಟ ಮಾಡೋದು ಒಂದು ಸ್ವಲ್ಪ ಕಷ್ಟ ಅಂತ ಆದರೆ ಹಾಗೆ ಮಾಡ್ಕೊಳ್ಬೋದು. ಈಗಾಗಲೇ ಗಂಜಿ ಕೂಡ ರೆಡಿಯಾಗಿದೆ.
ಇನ್ನು ಗಂಜಿಯ ಸೇವನೆ ಕೂಡ ಅಷ್ಟೇ. ನೀವು ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ಆದರೂ ತಗೊಳ್ಬೋದು, ಅಥವಾ ಸಂಜೆ ನೀವು ಉಪಯೋಗ ಮಾಡ್ತೀರಿ ಅಂತಂದ್ರೂ ಹಾಗೆಯೇ ಖಾಲಿ ಹೊಟ್ಟೆಯಲ್ಲಿ ಪ್ರತಿಯೊಂದನ್ನು ಸೇವನೆ ಮಾಡಬೇಕು. ಇನ್ನು 3 ತಿಂಗಳಾದರೂ ಕಡಿಮೆ ಪಕ್ಷ ನಾವು ಇದನ್ನು ಮಾಡಿಕೊಳ್ಬೇಕಾಗತ್ತೆ. 2 ಹೊತ್ತು ಇದನ್ನು ಮಾಡಿ. ತುಂಬಾ ಪ್ರಯೋಜನಕಾರಿಯಾಗುತ್ತೆ. ಇದು ತುಂಬ ಸೈಂಟಿಫಿಕಲಿ ಪ್ರೂವ್ ಆಗಿರುವಂಥದ್ದು. ಅದು ನಿಮಗೆ ಆಗಿಲ್ಲ ಅಂತಂದರೆ ನೀವು ಡಾಕ್ಟ್ರನ್ನು ಅಥವಾ ವೈದ್ಯರನ್ನು ಕಂಡು ಸೂಕ್ತ ಪರಿಹಾರವನ್ನು ತಗೊಳ್ಬೇಕು. ಇದು ತುಂಬ ಹಳೆಯ ಕಾಲದಲ್ಲಿ ಮಾಡ್ತಿದ್ದಂತಹ ರೆಮಿಡೀಸ್ ಆಗಿತ್ತು, ಹೋಮ್ ರೆಮಿಡಿ. ಈ ಮೂಲವ್ಯಾಧಿಗೆ ಇರುವಂತಹ ಈ ಸಿದ್ಧ ಔಷಧವನ್ನು ನೀವು ಸಹ ಎಲ್ಲಾದರೂ ಈ ಥರದ ತೊಂದರೆ ಇತ್ತು ಅಂತಂದರೆ ಮಾಡಿ ನೋಡಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗ್ತೀನಿ. ನಮಸ್ಕಾರ.